ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ನಂದ ರಾಜವಂಶದ ಸ್ಥಾಪಕರು ಯಾರು? ಆಪ್ಷನ್ ಎ ಮಹಾ ಪದ್ಯಾನಂದ, ಆಪ್ಷನ್ ಬಿ ಕಪ್ಪು ಶೋಕ, ಆಪ್ಷನ್ ಸಿ ಘನಾನಂದ, ಆಪ್ಷನ್ ಡಿ ನಾಗಾರ್ಜುನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಹಾ ಪದ್ಯಾನಂದ. ನಂದ ರಾಜವಂಶದ ಸ್ಥಾಪಕರು ಮಹಾ ಪದ್ಯಾನಂದ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಅತ್ಯಂತ ಹಳೆಯ ವೇದ ಯಾವುದು? ಆಪ್ಷನ್ ಎ ಋಗ್ವೇದ, ಆಪ್ಷನ್ ಬಿ ಯಜುರ್ವೇದ, ಆಪ್ಷನ್ ಸಿ ಸಂವೇದ, ಆಪ್ಷನ್ ಡಿ ಅಥರ್ವವೇದ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಋಗ್ವೇದ. ಅತ್ಯಂತ ಹಳೆಯ ವೇದ ಋಗ್ವೇದ ಆಗಿದೆ. ಮುಂದಿನ ಪ್ರಶ್ನೆ, ಆರ್ಯರು ಹೊರಗಿನಿಂದ ಭಾರತಕ್ಕೆ ಬಂದರು ಮತ್ತು ಮೊದಲು ಎಲ್ಲಿ ನೆಲೆಸಿದರು? ಆಪ್ಷನ್ ಎ ಸಮಾತಟ್, ಆಪ್ಷನ್ ಬಿ ಗಯಾದಲ್ಲಿ, ಆಪ್ಷನ್ ಸಿ ಪಂಜಾಬ್ನಲ್ಲಿ, ಆಪ್ಷನ್ ಡಿ ಪಾಂಚಾಲ್ನಲ್ಲಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪಂಜಾಬ್ನಲ್ಲಿ. ಆರ್ಯರು ಭಾರತಕ್ಕೆ ಬಂದು ಪಂಜಾಬಿನಲ್ಲಿ ಮೊದಲು ನೆಲೆಸಿದರು. ಮುಂದಿನ ಪ್ರಶ್ನೆ, ತ್ರಿಪೀಠಕ ಯಾರ ಧಾರ್ಮಿಕ ಪುಸ್ತಕ? ಆಪ್ಷನ್ ಎ ಜೈನರ, ಆಪ್ಷನ್ ಬಿ ಬೌದ್ಧ, ಆಪ್ಷನ್ ಸಿ ಸಿಖ್ಖರ, ಆಪ್ಷನ್ ಡಿ ಹಿಂದೂಗಳ. ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬೌದ್ಧ. ತ್ರಿಪೀಠಕ ಬೌದ್ಧರ ಧಾರ್ಮಿಕ ಪುಸ್ತಕ ಆಗಿದೆ. ಮುಂದಿನ ಪ್ರಶ್ನೆ, ಪುರಾಣಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 18, ಆಪ್ಷನ್ ಬಿ 19, ಆಪ್ಷನ್ ಸಿ 20, ಆಪ್ಷನ್ ಡಿ 21. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ 18. ಪುರಾಣಗಳ ಸಂಖ್ಯೆ ಒಟ್ಟು 18 ಆಗಿವೆ. ಮುಂದಿನ ಪ್ರಶ್ನೆ, ಭಾರತೀಯ ಸಂಗೀತದ ಮೂಲಭೂತ ಪುಸ್ತಕ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಋಗ್ವೇದ, ಆಪ್ಷನ್ ಬಿ ಉಪನಿಷತ್ತುಗಳು, ಆಪ್ಷನ್ ಸಿ ಯಜುರ್ವೇದ, ಆಪ್ಷನ್ ಡಿ ಸಂವೇದ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸಂವೇದ. ಭಾರತೀಯ ಸಂಗೀತದ ಮೂಲಭೂತ ಪುಸ್ತಕ ಎಂದು ಸಂವೇದವನ್ನು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪತ್ತೆಯಾದ ಮೊದಲ ಅತ್ಯಂತ ಹಳೆಯ ನಗರ ಯಾವುದು? ಆಪ್ಷನ್ ಎ ಹರಪ್ಪ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಮೊಹೆಂಜೊದಾರೋ, ಆಪ್ಷನ್ ಡಿ ಸಿಂಧ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹರಪ್ಪ. ಭಾರತದಲ್ಲಿ ಪತ್ತೆಯಾದ ಮೊದಲ ಅತ್ಯಂತ ಹಳೆಯ ನಗರ ಹರಪ್ಪ ನಗರ ಆಗಿದೆ. ಮುಂದಿನ ಪ್ರಶ್ನೆ, ಚರಕ ಸಂಹಿತಾ ಎಂಬ ಪುಸ್ತಕವು ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಅರ್ಥಶಾಸ್ತ್ರ, ಆಪ್ಷನ್ ಬಿ ರಾಜಕೀಯ, ಆಪ್ಷನ್ ಸಿ ಚಿಕಿತ್ಸೆ, ಆಪ್ಷನ್ ಡಿ ಧರ್ಮ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಚಿಕಿತ್ಸೆ. ಚರಕ ಸಂಹಿತಾ ಎಂಬ ಪುಸ್ತಕವು ಚಿಕಿತ್ಸೆಯ ವಿಷಯಕ್ಕೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ, ಮೊಹೆಂಜೊದಾರೋವನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಆಪ್ಷನ್ ಎ ಜೀವಂತ ದಿಬ್ಬ, ಆಪ್ಷನ್ ಬಿ ಅಸ್ಥಿಪಂಜರಗಳ ದಿಬ್ಬ, ಆಪ್ಷನ್ ಸಿ ಗುಲಾಮರ ದಿಬ್ಬ, ಆಪ್ಷನ್ ಡಿ ಸತ್ತವರ ದಿಬ್ಬ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸತ್ತವರ ದಿಬ್ಬ. ಮೊಹೆಂಜೊದಾರೋವನ್ನು ಸತ್ತವರ ದಿಬ್ಬ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಹರಪ್ಪ ತಾಣಗಳು ಗುಜರಾತಿನಲ್ಲಿವೆ? ಆಪ್ಷನ್ ಎ ಕಲಿ ಬಂಗಾ, ಆಪ್ಷನ್ ಬಿ ರೋಪರ್, ಆಪ್ಷನ್ ಸಿ ವನಾವಳಿ, ಆಪ್ಷನ್ ಡಿ ಲೋಥಾಲ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಲೋಥಾಲ್. ಲೋಥಾಲ್ ಎಂಬ ತಾಣಗಳು ಗುಜರಾತಿನಲ್ಲಿ ಇವೆ. ಮುಂದಿನ ಪ್ರಶ್ನೆ, ಋಗ್ವೇದ ಆರ್ಯರ ಮುಖ್ಯ ಉದ್ಯೋಗ ಯಾವುದು? ಆಪ್ಷನ್ ಎ ಕೃಷಿ, ಆಪ್ಷನ್ ಬಿ ಪಶುಪಾಲನೆ, ಆಪ್ಷನ್ ಸಿ ಶಿಕ್ಷಣ, ಆಪ್ಷನ್ ಡಿ ವ್ಯಾಪಾರ. ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಪಶುಪಾಲನೆ. ಋಗ್ವೇದ ಆರ್ಯರ ಮುಖ್ಯ ಉದ್ಯೋಗ ಪಶುಪಾಲನೆ ಆಗಿದೆ. ಮುಂದಿನ ಪ್ರಶ್ನೆ, ಸಿಂಧೂ ಕಣಿವೆ ನಾಗರಿಕತೆಯ ಬಂದರು ನಗರ ಯಾವುದು? ಆಪ್ಷನ್ ಎ ಕಾಲಿ ಬಂಗನ್, ಆಪ್ಷನ್ ಬಿ ಲೋಥಾಲ್, ಆಪ್ಷನ್ ಸಿ ರೋಪರ್, ಆಪ್ಷನ್ ಡಿ ಮೊಹೆಂಜೊದಾರೋ.
ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಲೋಥಾಲ್. ಸಿಂಧೂ ಕಣಿವೆ ನಾಗರಿಕತೆಯ ಬಂದರು ನಗರ ಲೋಥಾಲ್ ಆಗಿದೆ. ಮುಂದಿನ ಪ್ರಶ್ನೆ, ಸಿಂಧೂ ಕಣಿವೆ ನಾಗರಿಕತೆಯ ಮನೆಗಳು ಯಾವುದರಿಂದ ಮಾಡಲ್ಪಟ್ಟಿದ್ದವು? ಆಪ್ಷನ್ ಎ ಇಟ್ಟಿಗೆಯಿಂದ, ಆಪ್ಷನ್ ಬಿ ಬಿದಿರಿನಿಂದ, ಆಪ್ಷನ್ ಸಿ ಕಲ್ಲಿನಿಂದ, ಆಪ್ಷನ್ ಡಿ ಮರದಿಂದ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಇಟ್ಟಿಗೆಯಿಂದ. ಸಿಂಧೂ ಕಣಿವೆ ನಾಗರಿಕತೆಯ ಮನೆಗಳು ಇಟ್ಟಿಗೆಯಿಂದ ಮಾಡಲ್ಪಟ್ಟಿದ್ದವು. ಮುಂದಿನ ಪ್ರಶ್ನೆ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಎಲ್ಲಿದೆ? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ವಾರಣಾಸಿ, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಉಜ್ಜಯಿನಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಮೈಸೂರಿನಲ್ಲಿ ಇದೆ. ಮುಂದಿನ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಹರಿಯಾಣ ಚಂಡಮಾರುತ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ? ಆಪ್ಷನ್ ಎ ಅಜಯ್ ರಾಸ್ತಾ, ಆಪ್ಷನ್ ಬಿ ನವಾಬ್ ಪಟೌಡಿ, ಆಪ್ಷನ್ ಸಿ ಕಪಿಲ್ ದೇವ್, ಆಪ್ಷನ್ ಡಿ ಅಜಯ್ ಜಡೇಜಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕಪಿಲ್ ದೇವ್. ಕಪಿಲ್ ದೇವ್ ಅವರು ಹರಿಯಾಣದ ಚಂಡಮಾರುತ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಮೊಹೆಂಜೊದಾರೋ ಎಲ್ಲಿದೆ? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಸಿಂಧ್, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಉತ್ತರ ಪ್ರದೇಶ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಧ್. ಮೊಹೆಂಜೊದಾರೋ ಸಿಂಧ್ ಪ್ರಾಂತದಲ್ಲಿ ಇದೆ. ಮುಂದಿನ ಪ್ರಶ್ನೆ, ಪ್ರತಿ ವಾಲಿಬಾಲ್ ತಂಡದಲ್ಲಿರುವ ಆಟಗಾರರ ಸಂಖ್ಯೆ ಎಷ್ಟು? ಆಪ್ಷನ್ ಎ 5, ಆಪ್ಷನ್ ಬಿ 7, ಆಪ್ಷನ್ ಸಿ 8, ಆಪ್ಷನ್ ಡಿ 9. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ 5. ಪ್ರತಿ ವಾಲಿಬಾಲ್ ತಂಡದಲ್ಲಿರುವ ಆಟಗಾರರ ಸಂಖ್ಯೆ 5 ಆಗಿದೆ. ಮುಂದಿನ ಪ್ರಶ್ನೆ, ಭಾರತದ ಪ್ರಾಚೀನ ಭಾಷೆ ಯಾವುದು? ಆಪ್ಷನ್ ಎ ಹಿಂದಿ, ಆಪ್ಷನ್ ಬಿ ಪ್ರಾಕೃತ, ಆಪ್ಷನ್ ಸಿ ಸಂಸ್ಕೃತ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಸ್ಕೃತ. ಭಾರತದ ಪ್ರಾಚೀನ ಭಾಷೆ ಸಂಸ್ಕೃತ ಭಾಷೆ ಆಗಿದೆ. ಮುಂದಿನ ಪ್ರಶ್ನೆ, ಅರ್ಜುನ್ ಅಥ್ವಾಲ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಆಪ್ಷನ್ ಎ ಬಿಲಿಯರ್ಡ್ಸ್, ಆಪ್ಷನ್ ಬಿ ಫುಟ್ಬಾಲ್, ಆಪ್ಷನ್ ಸಿ ಹಾಕಿ, ಆಪ್ಷನ್ ಡಿ ಗಾಲ್ಫ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗಾಲ್ಫ್. ಅರ್ಜುನ್ ಅಥ್ವಾಲ್ ಅವರು ಗಾಲ್ಫ್ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಯಾವ ಭಾಷೆ ದೇವರ ಭಾಷೆ? ಆಪ್ಷನ್ ಎ ಹಿಂದಿ, ಆಪ್ಷನ್ ಬಿ ತಮಿಳು, ಆಪ್ಷನ್ ಸಿ ಸಂಸ್ಕೃತ, ಆಪ್ಷನ್ ಡಿ ಗಾಲ್ಫ್ ಭಾಷೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಸ್ಕೃತ. ಸಂಸ್ಕೃತ ಭಾಷೆಯನ್ನು ದೇವರ ಭಾಷೆ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಚೋಳ ಅರಸರ ಭಾಷೆ ಯಾವುದು? ಆಪ್ಷನ್ ಎ ಸಂಸ್ಕೃತ, ಆಪ್ಷನ್ ಬಿ ಕನ್ನಡ, ಆಪ್ಷನ್ ಸಿ ತಮಿಳು, ಆಪ್ಷನ್ ಡಿ ತೆಲುಗು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳು. ಚೋಳ ಅರಸರ ಭಾಷೆ ತಮಿಳು ಭಾಷೆ ಆಗಿದೆ. ಮುಂದಿನ ಪ್ರಶ್ನೆ, ಕರ್ಣಂ ಮಲ್ಲೇಶ್ವರಿ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಆಪ್ಷನ್ ಎ ಭಾರ ಎತ್ತುವುದು, ಆಪ್ಷನ್ ಬಿ ಫುಟ್ಬಾಲ್, ಆಪ್ಷನ್ ಸಿ ಹಾಕಿ, ಆಪ್ಷನ್ ಡಿ ಟೆನ್ನಿಸ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭಾರ ಎತ್ತುವುದು. ಕರ್ಣಂ ಮಲ್ಲೇಶ್ವರಿಯವರು ಭಾರ ಎತ್ತುವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ. ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.